ಸ್ನೇಹಿತರೆ, ಹೊಸ ಸ್ಕೂಟರ್ ಅನ್ನ ಖರೀದಿ ಮಾಡುವಾಗ ಬಹುತೇಕ ಎಲ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೋಂಡಾ ಆಕ್ಟಿವ್ 125 ಸರಿಯಾದ ಆಯ್ಕೆನಾ ಅಥವಾ ಟಿವಿಎಸ್ ಜುಪಿಟರ್ ರೈಟ್ ಚಾಯ್ಸ್ ಅನ್ನುವಂತ ಒಂದು ಕನ್ಫ್ಯೂಷನ್ ಬರುತ್ತೆ ಅಲ್ವಾ? ಈ ಎರಡೂ ಸ್ಕೂಟರ್ಗಳ ನಡುವಿನ ನಿಜವಾದ ಡಿಫರೆನ್ಸ್ ಅನ್ನ ಈ ಒಂದು ರೀಲಲ್ಲಿ ತಿಳ್ಕೊಳ್ಳೋಣವಾ? ಎಸ್, ಮೊದಲನೇದಾಗಿ ಇದರ ಒಂದು ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ಟಿವಿಎಸ್ ಜುಪಿಟರ್ 125 ಸ್ವಲ್ಪ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹೋಂಡಾ ಆಕ್ಟಿವ್ 125 ಮಾತ್ರ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಲ್ಲಿ ನಿಮಗೆ ಬರುವಂತದ್ದು. ಇನ್ನು ಇದರ ಒಂದು ಇಂಜಿನ್ ನೋಡೋದಾದ್ರೆ ಎರಡು 125cc ಇಂಜಿನ್ಗಳೇ ಸ್ನೇಹಿತರೆ. ಆದ್ರೆ ಜುಪಿಟರ್ ನಲ್ಲಿ ಟಾರ್ಕ್ ಜಾಸ್ತಿ ಇರೋದ್ರಿಂದ ಪಿಕಪ್ ಉತ್ತಮವಾಗಿ ಬರುತ್ತೆ. ಆಕ್ಟಿವ್ ನಲ್ಲಿ ಇಂಜಿನ್ ತುಂಬಾ ಸ್ಮೂತ್ ಆಗಿ ಶಾಂತವಾಗಿ ಕೆಲಸ ಮಾಡುತ್ತೆ. ಇನ್ನು ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ಜುಪಿಟರ್ 125 ಸುಮಾರು 50ರಿಂದ 55 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಆಕ್ಟಿವಾ 125 ಸಾಮಾನ್ಯವಾಗಿ 45ರಿಂದ 50 ಕಿಲೋಮೀಟರ್ ಪರ್ ಲೀಟರ್ ಕೊಡುವಂತದ್ದು. ಇನ್ನು ಸ್ನೇಹಿತರೆ, ಸ್ಟೋರೇಜ್ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಜುಪಿಟರ್ ಇಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಮುನ್ನಡೆಯಲ್ಲಿ ಬರುತ್ತೆ. ಯಾಕಂತಂದ್ರೆ 33 ಲೀಟರ್ ಬೂಟ್ ಸ್ಪೇಸ್, ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲರ್ ನಂತಹ ಫೀಚರ್ ಗಳಿದೆ ಸ್ನೇಹಿತರೆ. ಆಕ್ಟಿವ್ ನಲ್ಲಿ ಸ್ಟೋರೇಜ್ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಫೀಚರ್ ಗಳ ವಿಷಯದಲ್ಲಿ ಜುಪಿಟರ್ ನಲ್ಲಿ ಡಿಜಿಟಲ್ ಡಿಸ್ಪ್ಲೇ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಆಕ್ಟಿವ್ ನಲ್ಲಿ ಸ್ಮಾರ್ಟ್ ಕೀ ಆಗಿರ್ಬೋದು, ಸೈಲೆಂಟ್ ಸ್ಟಾರ್ಟ್ ಆಗಿರ್ಬೋದು, ಉತ್ತಮ ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಆದ್ರಿಂದ ಫೀಚರ್ಗಳು ಹಾಗೆ ಹೆಚ್ಚು ಸ್ಪೇಸ್ ಬೇಕು ಅಂತಂದ್ರೆ ಜುಪಿಟರ್ 125 ಹೋಗ್ಬೋದು. ನಂಬಿಕೆ ಹಾಗೆ ಲಾಂಗ್ ಟರ್ಮ್ ಬಳಕೆ ಬೇಕು ಅಂತಂದ್ರೆ ಆಕ್ಟಿವಾ 125 ಹೋಗ್ಬೋದು. ಸೊ ಇದರಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.